ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣಗೆ ಸಂಕಷ್ಟ. ಸೋಮವಾರಕ್ಕೆ ಜಾಮೀನು ಆದೇಶ ಕಾಯ್ದಿರಿಸಿದ ಕೋರ್ಟ್. ರೇವಣ್ಣಗೆ ಶುರುವಾಯಿತು ಮತ್ತೆ ಜೈಲು ಪಾಲಾಗುವ ಭೀತಿ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ. ರೇವಣ್ಣಗೆ ಸಂಕಷ್ಟ ನ್ಯೂಸ್ ಟಾಪ್ 9ನಲ್ಲಿ. ದೇವರಾಜೇಗೌಡ ಬಾಂಬ್ ಮೇಲೆ ಬಾಂಬ್ ಹಾಕಿದರೆ ಇತ್ತ ರೇವಣ್ಣಗೆ ಈಗ ಸೋಮವಾರದ ಟೆನ್ಷನ್ ಶುರುವಾಗಿದೆ. ಕಿಡ್ನಾಪ್ ಪ್ರಕರಣದಲ್ಲಿ ಜಾಮೀನು ಪಡೆದು ಹೊರಬಂದಿರೋ ರೇವಣ್ಣಗೆ ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವ ಲೈಂಗಿಕ ದೌರ್ಜನ್ಯ ಕೇಸ್ ಕುತ್ತಿಗೆಗೆ ತಂದಿಟ್ಟಿದೆ. ನಿನ್ನೆ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಬೆಂಗಳೂರಿನ ಎಸಿಎಂಎಂ ಕೋರ್ಟ್ ವಾದ ಪ್ರತಿವಾದ ಆಲಿಸಿ ಸೋಮವಾರಕ್ಕೆ ಆದೇಶ ಕಾಯ್ದಿರಿಸಿದೆ. ಈ ಕೇಸ್ನಲ್ಲಿ A1 ಆರೋಪಿ ಆಗಿರೋ ರೇವಣ್ಣ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ನಿನ್ನೆ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಮಾಡಬಹುದೇ ಇಲ್ವೇ ಅನ್ನೋ ಬಗ್ಗೆ ವಾದ ಪ್ರತಿವಾದ ನಡೆಯಿತು. ಎಸ್ಐಟಿ ಪರ ವಾದ ಮಂಡಿಸಿದ ವಕೀಲೆ ಚೈನಾ ಕೋತಾರಿ ಸಂತ್ರಸ್ತೆಯ ಹೇಳಿಕೆ ಬಳಿಕ ಈ ಪ್ರಕರಣದಲ್ಲಿ ಐಪಿಸಿ ಸೆಕ್ಷನ್ 376 ಅಂದ್ರೆ ಅತ್ಯಾಚಾರ ಆರೋಪ ಸೇರಿಸಲಾಗಿದೆ. ಮೊದಲಿಗೆ ಈ ಕೇಸಿನ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನಲ್ಲಿ ಸೆಕ್ಷನ್ 354A(D) ಮಾತ್ರವಿತ್ತು. ರೇವಣ್ಣ ಮತ್ತು ಪ್ರಜ್ವಲ ಇಬ್ಬರ ವಿರುದ್ಧವೂ ಲೈಂಗಿಕ ದೌರ್ಜನ್ಯ ಆರೋಪವಿದೆ ಎಂದು ಹೇಳಿದರು. ಒಮ್ಮೆ ಅತ್ಯಾಚಾರ ಆರೋಪ ದಾಖಲಾದರೆ ಜಾಮೀನು ಅರ್ಜಿ ವಿಚಾರಣೆ ನಡೆಸಲು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಅಂದ್ರೆ ಈ ಕೋರ್ಟ್ಗೆ ವ್ಯಾಪ್ತಿ ಇಲ್ಲ. ಸೆಕ್ಷನ್ 376 ಅಪರಾಧಕ್ಕೆ ಜೀವಾವಧಿ ಶಿಕ್ಷೆಯಿದೆ. ಇದು ಜಾಮೀನು ರಹಿತ ಅಪರಾಧ. ಹೀಗಿದ್ದಾಗ ಜಾಮೀನು ಅರ್ಜಿ ಊರ್ಜಿತವಲ್ಲ. ಇಬ್ಬರ ವಿರುದ್ಧ ತನಿಖೆ ಇನ್ನೂ ನಡೆಯುತ್ತಿದೆ. ಆರೋಪ ಪಟ್ಟಿ ದಾಖಲಾದ ನಂತರವಷ್ಟೇ ಯಾರ ಮೇಲೆ ಏನು ಆರೋಪ ತಿಳಿಯಲಿದೆ ಎಂದು ಚೈನಾ ಕೋತಾರಿ ವಾದಿಸಿದರು. ಈ ಹಂತದಲ್ಲಿ HD ರೇವಣ್ಣ ವಿರುದ್ಧ ಇಷ್ಟೇ ಅಪರಾಧ ಎಂದು ಹೇಳಲಾಗುವುದಿಲ್ಲ. ಹೀಗಾಗಿ ಇದು ಸೆಷನ್ಸ್ ಕೋರ್ಟ್ ವ್ಯಾಪ್ತಿಗಿರುವ ಪ್ರಕರಣ. ಸೆಕ್ಷನ್ 41A ಅಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದರೂ ಬಂದಿಲ್ಲ. ಇದನ್ನು ಜಾಮೀನು ಅರ್ಜಿಯ ವಿಚಾರಣೆ ವೇಳೆ ಹೇಳ್ತೇನೆ. ಈಗ ಜಾಮೀನು ಅರ್ಜಿಯನ್ನ ವಿಚಾರಣೆಗೆ ಸ್ವೀಕರಿಸಬಾರದೆಂಬ ವಿಚಾರಕ್ಕಷ್ಟೇ ವಾದಿಸುತ್ತಿದ್ದೇನೆ ಎಂದು ಚೈನಾ ಕೋತಾರಿ ಎಸ್ಐಟಿ ಪರ ವಾದ ಮಂಡಿಸಿದರು. ಬಳಿಕ ಎಸ್ಐಟಿ ಪರ ಮತ್ತೊಬ್ಬ SPP ಅಶೋಕ್ ನಾಯಕ್ ಸಹ ರೇವಣ್ಣರ ಜಾಮೀನು ಅರ್ಜಿ ವಿಚಾರಣೆ ನಡೆಸಲು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ವ್ಯಾಪ್ತಿ ಇಲ್ಲ ಅಂತ ತಮ್ಮ ವಾದ ಮಂಡಿಸಿದರು. HD ರೇವಣ್ಣ ತಪ್ಪು ನ್ಯಾಯಾಲಯವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಸೆಕ್ಷನ್ 376 ಸೇರ್ಪಡೆಯಾಗಿರೋದ್ರಿಂದ ಕೇಸ್ CCH 82ರ ಸೆಷನ್ಸ್ ಕೋರ್ಟ್ಗೆ ವರ್ಗವಾಗಬೇಕು ಎಂದು ಅಶೋಕ್ ನಾಯಕ್ ವಾದಿಸಿದ್ರು. ಒಬ್ಬಳೆ ಮಹಿಳೆ HD ರೇವಣ್ಣ ಮತ್ತು ಪ್ರಜ್ವಲ ರೇವಣ್ಣ ಇಬ್ಬರ ವಿರುದ್ಧವೂ ಹೇಳಿಕೆ ನೀಡಿದ್ದಾಳೆ. ಒಂದೇ ಮಹಿಳೆಗೆ ಇಬ್ಬರು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಯಾರು 354A ಮಾಡಿದ್ದಾರೆ, ಯಾರು 376 ಮಾಡಿದ್ದಾರೆ ಈಗಲೇ ಹೇಳಲಾಗಲ್ಲ. ಅತ್ಯಾಚಾರ ಯಾರು ಮಾಡಿದ್ದಾರೆಂದು ತನಿಖೆ ನಂತರ ತಿಳಿಯಲಿದೆ ಎಂದು ಅಶೋಕ್ ನಾಯಕ್ ವಾದಿಸಿದರು. HD ರೇವಣ್ಣ ಪುತ್ರ ಪ್ರಜ್ವಲ ರೇವಣ್ಣ ದೇಶ ಬಿಟ್ಟು ಹೋಗಿದ್ದಾನೆ. ಮಗನನ್ನ ರಕ್ಷಿಸಲು ಅಪ್ಪ ಪ್ರಯತ್ನ ಪಟ್ಟಿದ್ದಾರೆ. ರೇವಣ್ಣ ರಾಜಕಾರಣಿಯಾಗಿ, ಸಚಿವರಾಗಿ, ಶಾಸಕರಾಗಿದ್ದಾರೆ. ಪ್ರಭಾವ, ದಾದಾಗಿರಿ, ತೋಳ್ಬಲ, ಹಣಬಲ ಹೊಂದಿದ್ದಾರೆ. ಹೀಗಾಗಿ ಮಧ್ಯಂತರ ಜಾಮೀನು ಕೋರ್ಟ್ ಕೊಡಬಾರದಿತ್ತು ಎಂದು ಎಸ್ಐಟಿ ಪರ SPP ಅಶೋಕ್ ನಾಯಕ್ ವಾದಿಸಿದರು. HD ರೇವಣ್ಣ ಪರ ಹಿರಿಯ ವಕೀಲ CV ನಾಗೇಶ್ ವಾದ ಮಂಡಿಸಿದರು. ದಯವಿಟ್ಟು ನಾನು ಸಲ್ಲಿಸಿರುವ ಅರ್ಜಿಯಲ್ಲಿನ ಮನವಿ ನೋಡಿ. ರೇವಣ್ಣ ವಿರುದ್ಧ 354A, 354D, 506, 509 ಆರೋಪ ಮಾತ್ರವಿದೆ. ಇವೆಲ್ಲವೂ ಜಾಮೀನು ನೀಡಬೇಕಾದ ಅಪರಾಧಗಳು. ಇದರಲ್ಲಿ ಮಾತ್ರ ಸೆಕ್ಷನ್ 436 ಅಡಿ ನಾನು ಜಾಮೀನು ಕೇಳಿದ್ದೇನೆ. ಈ ಕೇಸಲ್ಲಿ ರೇವಣ್ಣ ಕೋರ್ಟ್ಗೆ ಸರೆಂಡರ್ ಆಗಿದ್ದಾರೆ. ಸೆಕ್ಷನ್ 437 ಅಡಿ ಜಾಮೀನು ರಹಿತ ಅಪರಾಧಗಳಲ್ಲೂ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಜಾಮೀನು ನೀಡುವ ಅಧಿಕಾರವಿದೆ ಎಂದು ಜಡ್ಜ್ ಮುಂದೆ ಹೇಳಿದರು. ಈ ದೂರು ದಾಖಲಾದ ಕತೆ ಅರೇಬಿಯನ್ ನೈಟ್ಸ್ ಕತೆಗಿಂತ ಕೆಟ್ಟದಾಗಿದೆ. ಸಂತ್ರಸ್ತೆಯ ಪರವಾಗಿ ಮಾಹಿತಿದಾರ ಹೊಳೆನರಸೀಪುರ ಠಾಣೆಗೆ ಹೋಗ್ತಾನೆ. ಬೆಂಗಳೂರಿನ ಗೌಪ್ಯ ಸ್ಥಳಕ್ಕೆ ಬಂದು ದೂರು ಸ್ವೀಕರಿಸಲು ಹೇಳ್ತಾನೆ. ಈ ಮನವಿ ಮೇರೆಗೆ ಠಾಣಾಧಿಕಾರಿ, ಮೇಲಾಧಿಕಾರಿ ಸಮ್ಮತಿ ಪಡೆದ್ರು. ಬೆಳಗಿನ ಜಾವ ಮಹಿಳಾ ಅಧಿಕಾರಿಯೊಂದಿಗೆ ಬೆಂಗಳೂರಿಗೆ ಬಂದ್ರು. ಗೌಪ್ಯ ಸ್ಥಳದಿಂದ ಬಂದ ಮಹಿಳೆ ಟೈಪ್ ಮಾಡಿದ ದೂರು ನೀಡಿದ್ರು. ಅದನ್ನು ಸ್ವೀಕರಿಸಿ ಪೊಲೀಸರು FIR ದಾಖಲಿಸಿದ್ದಾರೆ ಎಂದು CV ನಾಗೇಶ್ ವಿವರ ಮಂಡಿಸಿದ್ರು.
ಇಂತಹ ಕೇಸಿನಲ್ಲಿ ಸಿಆರ್ಪಿಸಿ 154ರ ಅಡಿ ಮಹಿಳಾ ಅಧಿಕಾರಿ ದೂರು ದಾಖಲಿಸಬೇಕು. ಮಹಿಳೆಯ ಘನತೆ ಕಾಪಾಡಲು 2013ರಲ್ಲಿ ಈ ತಿದ್ದುಪಡಿ ತರಲಾಯಿತು. ಮಹಿಳೆಯ ಹೇಳಿಕೆಯನ್ನ ವಿಡಿಯೋಗ್ರಫಿ ಮಾಡಬೇಕೆಂಬ ನಿಯಮವಿದೆ. ಇಲ್ಲಿ ಮಹಿಳಾ ಅಧಿಕಾರಿ ಈ ದೂರು ದಾಖಲಿಸಿಕೊಂಡಿಲ್ಲ. ಬದಲಿಗೆ ಪುರುಷ ಅಧಿಕಾರಿ ಅಜಯ್ ಕುಮಾರ್ ಎಂಬ ಪಿಎಸ್ಐ ದೂರು ದಾಖಲಿಸಿಕೊಂಡಿದ್ದಾರೆ. ಹೀಗಾಗಿ ಎಫ್ಐಆರ್ ದಾಖಲಿಸಿರುವುದೇ ಕಾನೂನು ಬಾಹಿರವಾಗಿದೆ ಎಂದು ರೇವಣ್ಣ ಪರ ಸಿವಿ ನಾಗೇಶ್ ವಾದಿಸಿದರು. ವಾದ ಪ್ರತಿವಾದ ಆಲಿಸಿದ ಜಡ್ಜ್ ಜೆ ಪ್ರೀತ್ ಜಾಮೀನು ಅರ್ಜಿಯ ಸ್ವೀಕಾರ್ಹತೆ ಬಗ್ಗೆ ಮೇ 20ರಂದು ಆದೇಶ ಕಾಯ್ದಿರಿಸಿದ್ದಾರೆ. ಅಲ್ಲಿವರೆಗೂ ರೇವಣ್ಣಗೆ ಮಧ್ಯಂತರ ಜಾಮೀನು ಇರಲಿದೆ.